ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ KS ಎಕ್ಸಾಮ್ ಜೊತೆಗೆ ವಿಲೇಜ್ ಅಕೌಂಟೆಂಟ್, PDO, PSI, ಪೊಲೀಸ್ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಒಂದು ಮಾನಸಿಕ ಸಾಮರ್ಥ್ಯ ವಿಷಯ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಪ್ರಮುಖ ಕ್ವಶನ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಪ್ರತಿಯೊಂದು ಚಾಪ್ಟರ್ ಮೇಲೂ ಕೂಡ ಒಂದೊಂದು ಕ್ವಶನ್ ತೆಗೆದುಕೊಂಡು ಬಂದಿದ್ದೀನಿ. ಹಳೆ ಇದು ಕ್ಲಾಸ್ 6 ಅಂತ ಇದೆ. ಆಲ್ರೆಡಿ ಕ್ಲಾಸ್ 1, 2, 3, 4, 5 ವರೆಗೆ ಕ್ಲಾಸ್ಗಳು ಆಲ್ರೆಡಿ ಒಂದು ಪ್ಲೇ ಲಿಸ್ಟಲ್ಲಿ ಸೊ ಏನು ಮಾಡೀನಿ, ನಮ್ದು ಯೂಟ್ಯೂಬ್ ಚಾನಲ್ ನಿಂಗಪ್ಪ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲರೂ ಕೂಡ ನಿಮ್ಗೆ ಪ್ರತಿಯೊಂದು ವಿಡಿಯೋಗಳಿನ ನಿಮಗೆ ಕರೆಕ್ಟಾಗಿ ಬೇಕಂದ್ರೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಇದೆ ನಿಂಗಪ್ಪ ಅಕಾಡೆಮಿ ಅಂತೇಳಿ, ಅಲ್ಲಿ ಜಾಯ್ನ್ ಆಗ್ರಿ. ಈಗ ನಮ್ಮ KS ಎಕ್ಸಾಮ್ದಲ್ಲಿ ಒಂದು ಗಮನದಲ್ಲಿ ಇಟ್ಕೊಂಡು ಆಮೇಲೆ ಉಳಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಒಂದು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಬರೋಣ. ಇಲ್ಲಿ ಕರೆಕ್ಟಾಗಿ ಏನು ಮಾಡ್ರಂದ್ರೆ ಇಲ್ಲಿ ಒಂದನೇ ಕ್ವಶನ್ ನೋಡ್ತಾ ಬರೋಣ. ಸೊ ಒಂದನೇ ಕ್ವಶನ್ ಯಾವುದು ಅಂದ್ರೆ ಇದು ಮಿಸ್ಸಿಂಗ್ ನಂಬರ್ ಮೇಲೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಇದು ಮಿಸ್ಸಿಂಗ್ ನಂಬರ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ ಇದೆ. ಇಲ್ಲಿ ಏನಿದೆ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಕಾಣೆಯಾಗಿರುವ ಸಂಖ್ಯೆಯಾಗಿರುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಮಿಸ್ಸಿಂಗ್ ನಂಬರ್ ಅಂತ ಇದೆ. ಇನ್ನು ಇಲ್ಲಿ ನೋಡ್ರಿ, 20, 9, 121, 24, 11, 169, 32, 17 ಕ್ವಶನ್ ಮಾರ್ಕ್ ಅಂತಿದೆ. ಆಪ್ಷನ್ ಇದೆ ನೋಡ್ರಿ. ಸೊ ಆಪ್ಷನ್ ಏನಿದೆ ಅಂದ್ರೆ 125, 225, 175, 250 ಅಂತ ಇದೆ. ದೀಸ್ ಆರ್ ದ ಆಪ್ಷನ್ಸ್. ಇಲ್ಲಿ ಕರೆಕ್ಟಾಗಿ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಇವೆರಡು, ಇಲ್ಲಿ ಏನೇ ಬಾಕ್ಸ್ ಇದೆಯಲ್ಲ, ಇಲ್ಲಿ ಏನಿದೆ ಆಗಿದೆ ಅಂದ್ರೆ ವ್ಯಾಲ್ಯೂ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಬಟ್ ಈ ಅಬ್ಸರ್ವೇಷನ್ ಏನು ಇಂಪಾರ್ಟೆಂಟ್ ಅಂದ್ರೆ ಈ 121, 169 ಜಸ್ಟ್ ಗಮನಿಸ್ಬೇಕು ನೀವು. 121 ಮತ್ತು 161 ಗಮನಿಸ್ಬೇಕು. ಯಾಕಂದ್ರೆ ಇವ ಯಾವ್ದು ಬರ್ತಾವ, ಸ್ಕ್ವೇರ್ ಅಂತ ಬರ್ತಾವ. ಅರ್ಥ ಆಯ್ತಾ? ಸ್ಕ್ವೇರ್ದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಏನು ಇಂಪಾರ್ಟೆಂಟ್ ಇದೆ ಗಮನಿಸಬೇಕು. ಆಮೇಲೆ ಆಪ್ಷನ್ದಲ್ಲಿ ಕೂಡ ಗಮನಿಸ್ಬೇಕು ಅಷ್ಟೇ. ಆಪ್ಷನ್ ನೋಡ್ರಿ, 125, 225, 175, 250 ಅಂತ ಇದೆ. ಅಬ್ಸರ್ವ್ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡುವಂತ ಒಂದು ಕ್ವಶನ್ ಇದೆ. ಕರೆಕ್ಟಾಗಿ ಈ ಕ್ವಶನ್ಗೆ ಆನ್ಸರ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಈ ಕ್ವಶನ್ಗೆ ಆನ್ಸರ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ರಿ. ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ 20 ಮತ್ತು 9 ಅಂತ ಇದೆ. ಇಲ್ಲಿ 20 ಮತ್ತು 9 ಇದ್ರೆ ಮೈನಸ್ ಮಾಡೋಣ. ಈ 20 ಮೈನಸ್ 9 ಮೈನಸ್ ಮಾಡಿದಾಗ ಎಷ್ಟು ಬರುತ್ತದೆ? ಸೊ 11 ಬರುತ್ತೆ. ಸೊ 20ರಲ್ಲಿ 9 ಕಾದ 11 ಬಂದ್ರೆ ಈ 11ರ ಸ್ಕ್ವೇರ್ ಎಷ್ಟಾಗುತ್ತದೆ? ಸೊ 11 ಸ್ಕ್ವೇರ್ 121 ಅಂದ್ರೆ ಇದು 121 ಬಂತ. 20ರಲ್ಲಿ 9 ಕಾದಾಗ ಎಷ್ಟು? 11 ಬಂತು. ಸೊ 121 ಇಸ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿಲಿ. ಆಮೇಲೆ ಏನಿದೆ ಅಂದ್ರೆ ಇಲ್ಲಿ 24 ಮತ್ತು 11 ಅಂತ ಇದೆ. 24 ಮತ್ತು 11 ಅಂತ ಇದೆ. ಈ 24ರಲ್ಲಿ 24 ಮೈನಸ್ 11 ಮಾಡಿದಾಗ ಎಷ್ಟಾಗುತ್ತದೆ? ಸೊ 13 ಬರುತ್ತೆ. 13 ಸ್ಕ್ವೇರ್ ಎಷ್ಟಾಗುತ್ತದೆ? 169, 169 ಬಂತ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. ಅದ್ರ ಜೊತೆಗೆ ನೆಕ್ಸ್ಟ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲಿ 32 ಮತ್ತು ಎಷ್ಟಿದೆ? 17 ಅಂತ ಇದೆ. 32 ಮೈನಸ್ 17. 32ರಲ್ಲಿ 17 ಕಾಲದಾಗ ಎಷ್ಟಾಗುತ್ತೆ ಹೇಳ್ರಿ? 32ರಲ್ಲಿ 17 ಕಾಲದಾಗ ಎಷ್ಟು ಬರುತ್ತದೆ? 15 ಬರುತ್ತದೆ. ಸೊ 15 ಸ್ಕ್ವೇರ್ ಎಷ್ಟಾಗುತ್ತದೆ ಅಂದ್ರೆ 225, 225. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ 225. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಈ ತರ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಕಾನ್ಸೆಪ್ಟ್ಗಳನ್ನ ನೋಡ್ಕೊಂಡು ಬಿಡಿಸ್ಬೇಕಷ್ಟೇ. ಇಂಥವ ಎಲ್ಲಾ ಟಾಪಿಕ್ ಮೇಲೆ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಏನ್ ಮಾಡೀನಿ, ಕ್ಲಾಸ್ 5ದಲ್ಲಿ ಕೂಡ ಇದ್ರ ಬಗ್ಗೆ ಹೇಳೀನಿ. ಅಂದ್ರೆ ಪ್ರತಿಯೊಂದು ಅಧ್ಯಾಯದಲ್ಲಿ ಒಂದೊಂದು ಕ್ವಶನ್ ತೊಗೊಂಬರ್ತೀನಿ. ಎಲ್ಲರೂ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋಗ್ರಿ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಜೊತೆಗೆ ಇನ್ನು ಮುಂದೆ ಕೇಳ್ತಕ್ಕಂಥ ಒಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಕರೆಕ್ಟಾಗಿ ಎಲ್ಲರೂ ವಿಡಿಯೋನ ವಾಚ್ ಮಾಡ್ರಿ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟಾಗುತ್ತದೆ? 225. ಅರ್ಥ ಆಯ್ತಾ? ಇದು ಸ್ಕ್ವೇರ್ ಮೇಲೆ. ಬಟ್ ಮಿಸ್ಸಿಂಗ್ ನಂಬರ್ ಬಂದಾಗ ನಾವು ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನ ನೋಡ್ಕೋಬೇಕಾಗತ್ತೆ. ಅಂದ್ರೆ ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಒಂದು ಎಡಿಷನ್ ಮಾಡ್ಕೋಬೇಕು. ಆಯ್ತಾ? ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, ಅದ್ರ ಜೊತೆಗೆ ಸ್ಕ್ವೇರ್ ಮತ್ತು ಕ್ಯೂಬ್, ಒಂದು 6 ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಕ್ಲೀನ್ ಆಗಿ ನಮ್ಗೆ ಏನಾರ ಮಾಹಿತಿ ಇದ್ರೆ ಈ ಮಿಸ್ಸಿಂಗ್ ನಂಬರ್ ಏನಿದಿಲ್ಲ, ಬಿಟ್ಟು ಹೋದ ಸಂಖ್ಯೆಗಳ ಬಗ್ಗೆ ಸರಿಯಾದ ಯಾವ್ದು ಬೇಕಾದ ಕ್ವಶನ್ ಬಂದರೂ ಕೂಡ ಆರಾಮಾಗಿ ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಅದಕ್ಕೆ ನಾನು ಹೇಳ್ತಾನೆ, ಇದಕ್ಕೆ ಬೇಸಿಕ್ ಅನ್ನೋದು ಯಾವುದೇ ಫಾರ್ಮುಲಾ ಇರಲ್ಲ. ಈ ತರ ಪ್ರಶ್ನೆ ಬಿಡಿಸಾಕ ನಮ್ಗೆ ಯಾವುದೇ ರೀತಿಯಾದ ಒಂದು ಸೂತ್ರಗಳ ಬಳಕೆ ಆಗಲ್ಲ. ಇಲ್ಲಿ ನಾನು ನಿಮಗೆ ಏನು ಹೇಳೋದಂದ್ರೆ ಓನ್ಲಿ 6 ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಓನ್ಲಿ 6 ಕಾನ್ಸೆಪ್ಟ್ ಏನಂದ್ರೆ ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, ಸ್ಕ್ವೇರ್ ಮತ್ತು ಕ್ಯೂಬ್, ಆಯ್ತಾ? ವರ್ಗ ಮತ್ತು ಗಣ ಅಂತ ಹೇಳ್ಬೋದು ಅಷ್ಟೇ. ಈ ವರ್ಗಗಳು ಮತ್ತು ಗಣಗಳ ಬಗ್ಗೆ ಒಂದು ಕಂಪ್ಲೀಟ್ ಒಂದು ನಾಲೆಜ್ ಇರ್ತಾರೆ ಸಾಕಷ್ಟೇ. ಆಮೇಲೆ ನಮ್ಗೆ ಇಂಪಾರ್ಟೆಂಟ್ ನೋಡ್ರಿ, ಬೇಸಿಕ್ ಏನು ಗೊತ್ತಿರಬೇಕಂದ್ರೆ ನಮ್ಮ ಮಗ್ಗಿಗಳ ಬಗ್ಗೆನೂ ಗೊತ್ತಿರಬೇಕು.
ಆಯ್ತಾ. ಈ ಟೇಬಲ್ಸ್ ಬಗ್ಗೆನೂ ಕೂಡ ನಮಗೊಂದು ಮಾಹಿತಿ ಇರಬೇಕು. ಯಾಕಂದ್ರೆ ಆ ಟೇಬಲ್ಸ್ಗಳ ಬಗ್ಗೆ ಒಂಚೂರು ಮಾಹಿತಿ ಇದ್ರಂದ್ರೆ ಈ ತರ ಪ್ರಶ್ನೆ ಬಿಡಿಸಕ್ಕೆ ನಮಗೇನ ಕಷ್ಟಕರ ಏನಾಗಲ್ಲ, ಆರಾಮಾಗಿ ಪ್ರಶ್ನೆಗಳನ್ನ ಬಿಡಿಸಬಹುದು ಅಷ್ಟೇ. ನೋಡ್ರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ KS ಪ್ರಿಲಿಮ್ಸ್ ಅಲ್ಲಿ ಬಂದಿರುವ ಪ್ರಶ್ನೆ. ಕರೆಕ್ಟಾಗಿ ಎಲ್ಲರೂ ಅಬ್ಸರ್ವ್ ಮಾಡ್ರಿ. ಏನಿದೆ ನೋಡ್ರಿ, 583 ಜನರು. ನೋಡ್ರಿ ಕ್ವಶನ್ ಎಲ್ಲರೂ ಓದ್ಕೊಳ್ಳಿ. ಫಸ್ಟ್ ಕ್ಲೀನ್ ಆಗಿ ಕ್ವಶನ್ ಎಲ್ಲ ಓದ್ಕೊಳ್ಳಿ. 583 ಜನರು 385 ದಿನಗಳಲ್ಲಿ 385 ಬುಟ್ಟಿಗಳನ್ನು ತಯಾರಿಸಬಲ್ಲರು. ಕ್ಲಿಯರ್ ಆಗಿದೆ. 583 ಜನರು 385 ದಿನಗಳಲ್ಲಿ 385 ಬುಟ್ಟಿಗಳನ್ನು ತಯಾರಿಸಬಲ್ಲರು. ಎಲ್ಲರೂ ಒಂದೇ ರೀತಿಯ ವೇಗದಲ್ಲಿ ಕೆಲಸ ಮಾಡುತ್ತಾರೆ. ಎಲ್ಲರೂ ಒಂದೇ ರೀತಿಯ ವೇಗದಲ್ಲಿ ಕೆಲಸ ಮಾಡುತ್ತಾರೆ. ಎಲ್ಲರೂ ಒಂದೇ ರೀತಿಯ ವೇಗದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಎಲ್ಲಾ ಬುಟ್ಟಿಗಳಿಗೂ ಒಂದೇ ರೀತಿಯ ಪ್ರಯತ್ನ ಬೇಕಾಗುತ್ತದೆ. ಎಲ್ಲಾ ಬುಟ್ಟಿಗಳಿಗೂ ಒಂದೇ ರೀತಿಯ ಪ್ರಯತ್ನ ಬೇಕಾಗುತ್ತದೆ. ಇಂತಹ 2 ಬುಟ್ಟಿಗಳನ್ನು ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲೇ ಇಂಪಾರ್ಟೆಂಟ್. ಇಂತಹ 2 ಬುಟ್ಟಿಗಳನ್ನು ತಯಾರಿಸಲು ಒಬ್ಬ ವ್ಯಕ್ತಿಗೆ ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಪ್ರಶ್ನೆ ಇದೆ. ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಅರ್ಥ ಮಾಡ್ಕೋರಿ ಏನಂದ್ರೆ, ಇಂಗ್ಲಿಷ್ ನೋಡೋಣ. 583 people can make 385 baskets in 385 days. All the people work at the same rate and the baskets require same effort. How long will one person take to prepare 2 such basket? ಅಂದ್ರೆ ನೋಡ್ರಿ, 2 such baskets, only one person 2 baskets. ಈ ತರ ಕರೆಕ್ಟ್ ಆಗಿದೆ. ಆಪ್ಷನ್ ಹುಡುಕ್ಬೇಕು. 385, 583, 1166 ದಿನಗಳು, 770 ದಿನಗಳು ಅಂತಿದೆ. ಈ ತರ ಪ್ರಶ್ನೆಗಳು ಬಂದಾಗ ಇದು KS ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆ. ಕರೆಕ್ಟ್ ಆಗಿ ನೋಡ್ರಿ. ಈ ತರ ಪ್ರಶ್ನೆ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೇಕಂದ್ರೆ ಒಂದು ಕಾನ್ಸೆಪ್ಟ್ ಹೇಳ್ತಾನೆ. ಇದಕ್ಕೆ ಯಾವುದೇ ರೀತಿಯಾದ ಫಾರ್ಮುಲಾ ಯೂಸ್ ಮಾಡೋಂಗಿಲ್ಲ, ಇಲ್ಲ, ಓನ್ಲಿ ಟೆಕ್ನಿಕ್ ಅಂತ ಹೇಳ್ತಾನೆ. ಇಲ್ಲೊಂದು ಟೆಕ್ನಿಕ್ ಇದೆ, ಆ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೇಕಷ್ಟೇ. ಹೆಂಗಂದ್ರ ಈ ಟೆಕ್ನಿಕ್ ಏನಂತ ಹೇಳ್ತಾ ನೋಡ್ರಿ, ಜನರ ಸಂಖ್ಯೆ ಹೆಂಗೆ ಜಾಸ್ತಿ ಆಕತಿ ಹಂಗ ದಿನಗಳ ಸಂಖ್ಯೆ ಕಡಿಮೆ ಆಕತಿ. ಹೌದಾ ಇಲ್ಲ? ಜನರು ಹೆಂಗೆ ಜಾಸ್ತಿ ಆಕರ್ಲ ಹಂಗ ದಿನಗಳ ಸಂಖ್ಯೆ ಕಡಿಮೆ ಆಕತಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, 1 ಎಕರೆ ಭೂಮಿ ಇದೆ. ಆ 1 ಎಕರೆ ಭೂಮಿಯನ್ನ ಉಳುಮೆ ಮಾಡ್ಬೇಕು ನಾವೀಗ. ಈಗ 10 ಜನ ಕೆಲ್ಸಕ್ಕೆ ಬಂದ್ರ ಅಂದ್ರೆ ಒಂದು 10 ಜನ ಬೇಕು. ಅದೇ ಒಂದು 100 ಜನ ಕೆಲ್ಸಕ್ಕೆ ಬಂದ್ರ ಅಂದ್ರೆ ನೋಡಿ ಡಿಫ್ರೆನ್ಸ್ ಏನಾಕತಿ ಅಲ್ಲಿ. ಜನರ ಸಂಖ್ಯೆ ಜಾಸ್ತಿ ಹೆಂಗೆ ಆಕತ್ಲ ಹಂಗೆ ದಿನಗಳ ಸಂಖ್ಯೆ ಕಡಿಮೆ ಆಗತ್ತೆ. ಆ ಬೇಸ್ ಮೇಲೆ ಬಿಡಿಸುವಂತ ಕಾನ್ಸೆಪ್ಟ್. ಜನರ ಸಂಖ್ಯೆ ಜಾಸ್ತಿ ಇದ್ದಾಗ ದಿನಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಅರ್ಥ? ಜನರ ಸಂಖ್ಯೆ ಹೆಂಗೆ ಕಡಿಮೆ ಆಕತಿ, ದಿನಗಳ ಸಂಖ್ಯೆ ಜಾಸ್ತಿ ಆಕತಿ. ಜನರ ಸಂಖ್ಯೆ ಜಾಸ್ತಿ ಆದಂಗ ದಿನಗಳ ಸಂಖ್ಯೆ ಕಡಿಮೆ, ವಯಸ್ಸ ವರ್ಷ ಈ ತರ ವೇರಿಯೇಷನ್ ಇರ್ತೈತಿ. ಸೊ ಅದು ಕಾನ್ಸೆಪ್ಟ್ ಅನ್ನ ನೀವು ಕ್ಲೀನ್ ಆಗಿ ಗೊತ್ತಿರ್ಬೇಕಷ್ಟೇ. ಭಾಳ ಇಂಪಾರ್ಟೆಂಟ್ ಇದೆ. ಇಂಥ ವಿಚಾರಗಳನ್ನ ನೀವು ಕರೆಕ್ಟಾಗಿ ಮನನ ಮಾಡ್ಕೋಬೇಕು ಮತ್ತು ಇಂಥ ಪ್ರಶ್ನೆಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಪ್ರಶ್ನೆಗಳನ್ನ ಬಿಡಿಸ್ಬೇಕಷ್ಟೇ. ಕ್ಲೀನ್ ಆಗಿ ನೋಡ್ಕೊಳ್ಳಿ, ಎಲ್ಲ ಕ್ಲೀನ್ ಆಗಿ. ಇನ್ನ ಈ ಪ್ರಶ್ನೆ ಹೆಂಗೆ ಬಿಡಿಸ್ಬೇಕು ಅನ್ನೋದ ನಾವು ನೋಡ್ತಾ ಹೋಗೋಣ. ಈ ಪ್ರಶ್ನೆಗೆ ಏನಿಲ್ಲ, ಸಿಂಪಲ್ ಆಗಿ ಏನ್ ಮಾಡ್ಕೋಬೇಕಂದ್ರೆ ಒಂದು ಬೇಸಿಕ್ ಕಾನ್ಸೆಪ್ಟ್, ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೋಬೇಕಷ್ಟೇ. ಏನ್ ಟೆಕ್ನಿಕ್ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಏನಂದ್ರೆ ಬರ್ಕೋಬೇಕಷ್ಟೇ. ಇಲ್ಲಿ ಜನರು ಅಂತದಾರ, ಆಮೇಲೆ ದಿನ ಅಂತ ಇದೆ, ಆಮೇಲೆ ಬುಟ್ಟಿಗಳು. ಈಗ ಏನ್ ಕೊಟ್ಟಿರ್ತಾರೋ ಕ್ಲೀನ್ ಆಗಿ ಬರ್ಕೋಬೇಕು. ಫಸ್ಟ್ ಏನಂದ್ರೆ ಜನರು ಅಂತ ಬರಿಬೇಕಷ್ಟೇ. ಜನರು, ಆಮೇಲೆ ದಿನ, ಆಮೇಲೆ ಬುಟ್ಟಿ. ಮತ್ತೆ ಎಕ್ಸಾಮ್ದಲ್ಲಿ ಏನ್ ಮಾಡೋದು ಅಂದ್ರೆ, ನೀವು ಎಕ್ಸಾಮ್ದಲ್ಲಿ ಏನ್ ಮಾಡ್ಬೇಕಂದ್ರೆ ಎಕ್ಸಾಮ್ದಲ್ಲಿ ಫಾಸ್ಟ್ ಇಲ್ಲಿ ನೋಡ್ಕೊಂಡು ಕ್ಲೀನ್ ಆಗಿ ಬಿಡಿಸ್ಬೇಕಷ್ಟೇ. ಈಗ ನಿಮ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟೈಮ್ ಜಾಸ್ತಿ ಬೇಕು, ನನಗೆ ಟೈಮ್ ಜಾಸ್ತಿ ಬೇಕಾಗ್ತದೆ. ಬಟ್ ಎಕ್ಸಾಮ್ ಅಲ್ದಾಗ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡಿ ಇಟ್ಬಿಡೋದು ಅಷ್ಟೇ. ಆ ಥರ ಸೊ ವರ್ಕ್ ಮಾಡ್ರಿ ನೀವು. ಅಂದ್ರೆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಇಲ್ಲಿ ಆಗಲ್ಲ. ಇಲ್ಲಿ ನೆಕ್ಸ್ಟ್ ನೋಡ್ರಿ ಎಷ್ಟು ಜನ ಅದಾರ, ಆಮೇಲೆ ನೋಡೋಣ ಇಲ್ಲಿ ಜನ ಎಷ್ಟು ಅದಾರ ನೋಡೋಣ. ಫಸ್ಟ್ 583 ಜನರು. 583 ಜನರು 385 ದಿನಗಳಲ್ಲಿ 385 ಬುಟ್ಟಿಗಳನ್ನು ತಯಾರಿಸಬಲ್ಲರು. ಎಲ್ಲರೂ ಒಂದೇ ರೀತಿಯ ವೇಗದಲ್ಲಿ, ಅಂದ್ರೆ ಎಲ್ಲರೂ ಒಂದೇ ರೀತಿಯ ವೇಗದಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಏನ್ ಬೇಕು, ಒಂದೇ ರೀತಿಯ ಸಮಯ ಮತ್ತು ಕೆಲಸ ಮಾಡ್ತಾರೆ. ಎಲ್ಲಾ ಬುಟ್ಟಿಗಳು ಒಂದೇ ರೀತಿಯ ಪ್ರಯತ್ನ ಬೇಕಾಗುತ್ತದೆ. ಇಂಥ 2 ಬುಟ್ಟಿ ತಯಾರಿಸಕ್ ಅಲ್ಲೇ ಇಂಥ 2 ಬುಟ್ಟಿ ತಯಾರಿಸಕ ಸೊ ಒಬ್ಬ ವ್ಯಕ್ತಿಗೆ ಅಂತ ಕೇಳ್ತಾರೆ. ಒಬ್ಬ ವ್ಯಕ್ತಿಗೆ ಸೊ ಇಲ್ಲಿ ಎಷ್ಟು ದಿನ ಬೇಕಂತ ಕೇಳ್ತಾರ. ಅರ್ಥ? ಈ ತರ ಕ್ಲೀನ್ ಆಗಿ ಹಾಕೋಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. 2 ಬುಟ್ಟಿ ತಯಾರಿಸಕ್ ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಬೇಕಂತ ಕೇಳ್ತಾರ. ಜಸ್ಟ್ ಇದು ಕಾನ್ಸಂಟ್ರೇಟ್ ಮಾಡ್ರಿ. ಈ ಕ್ವಶನ್ಗೆ ಆನ್ಸರ್ನ ಕ್ವಶನ್ದಲ್ಲೇ ಇದೆ. ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಹೇಳಿ ಏನಂದ್ರೆ ಇಲ್ಲಿ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡುವಂಥ ಕ್ವಶನ್ ಇದು. ಇದೇನು ಅಷ್ಟು ಟಫ್ ಏನಲ್ಲ. ಮತ್ತು KS ಪ್ರಿಲಿಮ್ಸ್ ಎಕ್ಸಾಮ್ದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ವಶನ್ಗಳು ನೀವು ಅಬ್ಸರ್ವ್ ಮಾಡ್ರಿ. ಕ್ವಶನ್ದಲ್ಲಿ ಆನ್ಸರ್ ಇರ್ತದೆ, ಬಟ್ ಯಾರೂ ಅಬ್ಸರ್ವ್ ಮಾಡಲ್ಲ. ಯಾರು ನಿಮ್ಗೆ ಆ ಥರ ಟೆಕ್ನಿಕ್ ಕೊಡಲ್ಲ. ಟೆಕ್ನಿಕ್ ಏನಿದೆ ನೋಡ್ರಿ,
ಒಬ್ಬ ವ್ಯಕ್ತಿ ಬಂದಾಗ ದಿನಗಳ ಸಂಖ್ಯೆ ಜಾಸ್ತಿ ಆಗೋತಿಲ್ಲ ಹೇಳ್ರಿ ಅಷ್ಟೇ. ನೀವು ಈಗ ನಾ ಆಲ್ರೆಡಿ ಪ್ರಿವಿಯಸ್ ಏನು ಹೇಳಿ, 1 ಎಕರೆ ಭೂಮಿ ಇದೆ, ಭೂಮಿಯನ್ನು ಉಳುಮೆ ಮಾಡ್ಬೇಕು. ಈಗ 10 ಜನ ಬರೋ ಬದಲು 100 ಜನ ಬಂದ್ರೆ ಸಮಯ ಕಡಿಮೆ ಆಕೈತಿ. ಈಗ ಅದೇ ಒಬ್ಬ ವ್ಯಕ್ತಿ ಬಂದ್ರೆ 1 ಎಕರೆ ಭೂಮಿಯನ್ನ ಉಳುಮೆ ಮಾಡಕ್ ಒಬ್ಬ ವ್ಯಕ್ತಿ ಬಂದ್ರೆ ದಿನಗಳ ಸಂಖ್ಯೆ ಜಾಸ್ತಿ ಆಕತ್ತೆ ಕಡಿಮೆ ಆಕತ್ತೆ ಹೇಳ್ರಿ? ದಿನಗಳ ಸಂಖ್ಯೆ ಜಾಸ್ತಿ ಆಕತ್ತೆ. ಇಲ್ಲಿ ಆಪ್ಷನ್ದಲ್ಲಿ ಯಾವ 2 ಆಪ್ಷನ್ ತೆಗಿಬಹುದು ಅಂದ್ರೆ ಇಲ್ಲಿ 385 ತೆಗಿಬಹುದು, ಆಮೇಲೆ 583 ಜನರು. ಇದು ಆಗಲ್ಲ, ಎರಡೂ ಆಗಲ್ಲ. ಇಲ್ಲಿ ನೋಡ್ರಿ, ದಿನ 385 ಜಾಸ್ತಿ ಬೇಕು ನಮಗೆ. ಈ ಆಪ್ಷನ್ದಾಗ ಇರ್ತಕ್ಕಂಥ ಯಾವುದೂ ಅಲ್ಲ. ಕರೆಕ್ಟಾಗಿ ನೋಡ್ರಿ. ಇನ್ನು ಆಪ್ಷನ್ ಇವೆರಡು ಉಳಿದು 770 ಮತ್ತು 1166 ಆದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕ್ ಮೇಲಿನ ಸಂಖ್ಯೆ ಏನ್ ಮಾಡಬೇಕು? ರೌಂಡ್ ಹಾಕ್ಬೇಕಷ್ಟೇ. ಬಿಡಿಸುವಂತ ವಿಧಾನ ಹೇಳ್ತಾ ಇದ್ದೀನಿ, ಕರೆಕ್ಟ್ ಕಾನ್ಸಂಟ್ರೇಟ್ ಮಾಡ್ರಿ. ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಮಾರ್ಕ್ ಮೇಲಿನ ಸಂಖ್ಯೆಗೆ ರೌಂಡ್ ಹಾಕ್ಬೇಕು. ಆಮೇಲೆ ಇದಕ್ಕೊಂದು ಬಾಕ್ಸ್ ಹಾಕಬೇಕಷ್ಟೇ, ಇದಕ್ಕೊಂದ ಬಾಕ್ಸ್ ಹಾಕಬೇಕು. ಈ ಕಂಪ್ಯಾರಿಸನ್ ಮಾಡ್ಕೋಬೇಕಷ್ಟೇ. ಏನ್ ಕಂಪ್ಯಾರಿಸನ್ ಮಾಡ್ಬೇಕಂದ್ರೆ, ಈಗ 385 ಬುಟ್ಟಿ ತಯಾರಿಸಕ್ 385 ಬೇಕು, ಹೌದು ಇಲ್ಲ? 385 ಬುಟ್ಟಿಗಳನ್ನು ತಯಾರಿಸಕ 385 ಬೇಕು. ಹಾಗಾದ್ರೆ 2 ಬುಟ್ಟಿ ತಯಾರಿಸಕ ಜಾಸ್ತಿ ಬೇಕು ಕಡಿಮೆ ಬೇಕು ಸಮಯ ಹೇಳ್ರಿ? 385 ಬುಟ್ಟಿಗಳನ್ನ ತಯಾರಿಸಕ ಏನ್ ಬೇಕು? 385 ಬೇಕು. ಅದು 2 ಬುಟ್ಟಿ ತಯಾರಿಸಕ ಕಡಿಮೆ ಸಮಯ ಬೇಕು ಜಾಸ್ತಿ ಸಮಯ ಬೇಕು? 2 ಬುಟ್ಟಿ ತಯಾರಿಸಕ ಕಡಿಮೆ ಅಂತ ಬಂತ. ಮೈಂಡ್ದಲ್ಲಿ ಕಡಿಮೆ ಅಂತ ಅನ್ಸಕೈತಿ. ಮೈಂಡ್ದಲ್ಲಿ ಕಡಿಮೆ ಅಂತ ಅನ್ಸಕೈತಿ ಅಂದ್ರೆ ಇದ್ರ ಎರಡು ಸಂಖ್ಯೆದಲ್ಲಿ ಕಡಿಮೆ ಯಾವ್ದು ಇದ್ರಾಗ? ಸೊ 2 ಸಂಖ್ಯೆದಲ್ಲಿ ಕಡಿಮೆ ಯಾವ್ದು ಅಂದ್ರೆ 2 ಕಡಿಮೆ. ಈ ತರ ಹಾಕೊಂಡ್ಬಿಡುದು ಅಷ್ಟೇ, ಸಿಂಪಲ್. ಇಷ್ಟೇ ಸಿಂಪಲ್ ಇದೆ ಕಾನ್ಸೆಪ್ಟ್, ಅರ್ಥ ಮಾಡ್ಕೊರಿ. ನಿಮ್ಮ ಮೈಂಡ್ದಲ್ಲಿ ಕಡಿಮೆ ಅಂತ ಅನಿಸ್ತು ಕಡಿಮೆ ಹಾಕೋದು, ಜಾಸ್ತಿ ಅಂತೂ ಜಾಸ್ತಿ ಅನ್ಕೋದು ಅಷ್ಟೇ. ಇದೇ ಕಾನ್ಸೆಪ್ಟ್ ನೋಡ್ರಿ. ಇನ್ನೊಮ್ಮೆ ಕ್ಲಿಯರ್ ಮಾಡ್ತೀನಿ. 385 ಬುಟ್ಟಿ ತಯಾರಿಸಕ್ 385 ಬೇಕು ಅಂತ ಅವ್ರು ಕ್ಲಿಯರ್ ಹೇಳ್ತಾರೆ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇನ್ನು 2 ಬುಟ್ಟಿ ತಯಾರಿಸಕ್ ಎಷ್ಟು ಜನ ಬೇಕು? ಜಾಸ್ತಿ ಬೇಕಾಗುತ್ತದೆ ಕಡಿಮೆ ಬೇಕಾಗುತ್ತದೆ? ಕಡಿಮೆ ಬೇಕಾಗುತ್ತದೆ. 2 ಬುಟ್ಟಿ ತಯಾರಿಸಕ್ ಓನ್ಲಿ 2 ಬಾಸ್ಕೆಟ್ಸ್ ಅಂತ ಇದೆ ಅಂದಾಗ ಇಲ್ಲಿ ರೌಂಡ್ ಹಾಕ್ಬೇಕು. ಯಾವ್ದು ಕಡಿಮೆ ಅಂತ ಬಂತು ಕಡಿಮೆ ಹಾಕ್ಬೇಕು, ಜಾಸ್ತಿ ಅಂತೂ ಜಾಸ್ತಿ ಹಾಕ್ಬೇಕು ಅಷ್ಟೇ. ಆಯ್ತಾ? ಆಮೇಲೆ 583 ಜನರು ಒಂದು ಕೆಲಸ ಮಾಡಕ್ 385 ಬೇಕು. 583 ಜನರು ಒಂದು ಕೆಲಸ ಮಾಡಕ್ 385 ಬೇಕು. ಹಾಗಾದ್ರೆ ಒಬ್ಬ ವ್ಯಕ್ತಿ ಆ ಕೆಲಸ ಮಾಡಕ್ ಜಾಸ್ತಿ ಬೇಕು ಕಡಿಮೆ ಬೇಕು? ಅರ್ಥ ಮಾಡ್ಕೊ, ಜಾಸ್ತಿ ಬೇಕಲ್ಲ, ಹೌದಿಲ್ಲ? 583 ಜನರು 385 ಅಂದಾಗ ಒಂದು ಕೆಲಸ ಮಾಡಿದ್ರೆ ಒಬ್ಬ ವ್ಯಕ್ತಿ ಆ ಕೆಲಸ ಮಾಡಕ್ ಜಾಸ್ತಿ ಬೇಕು ಕಡಿಮೆ ಬೇಕು? ಜಾಸ್ತಿ ಬೇಕಾಗುತ್ತದೆ. ಸೊ ಜಾಸ್ತಿ ಇದ್ದಾಗ ಏನ್ ಮಾಡ್ಕೋಬೇಕು? ಆ ಜಾಸ್ತಿ ಯಾವ್ದಿದೆ, ಇವೆರಡೂ ಸಂಖ್ಯೆದಲ್ಲಿ ಜಾಸ್ತಿ ಯಾವ್ದಿದೆ? 583 ಜಾಸ್ತಿ ಇದೆ, ಜಾಸ್ತಿಗೆ ರೌಂಡ್ ಹಾಕಬೇಕು ಅಷ್ಟೇ. ಇದು ನಿಮ್ಗೆ ಒಂದೇ ಕ್ವಶನ್ಗೆ ಅರ್ಥ ಆಗಲ್ಲ. ಒಂದೇ ಕ್ವಶನ್ಗೆ ಅರ್ಥ ಆಗಿ ಇಂಥವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಮತ್ತೆ ಬೇರೆ ಬೇರೆ ವಿಡಿಯೋದಲ್ಲಿ ಇಂಥ ಎಲ್ಲ ಕ್ವಶನ್ಗಳು ಹೇಳೀನಿ, ಅವನು ಎಲ್ಲ ನೋಡ್ಕೊಳ್ಳಿ. ಈ ಥರ ಕ್ವಶನ್ಗಳು ಕಾನ್ಸಂಟ್ರೇಟ್ ಮಾಡ್ರಿ. ಇನ್ನು ಏನು ಮಾಡ್ಕೋಬೇಕಂದ್ರೆ ಸಿಂಪಲ್. ಈ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅತ್ಯಂತ ಸಿಂಪಲ್. ಈ ರೌಂಡ್ ಇದ್ದು ಏನು ಮಾಡ್ಕೋಬೇಕಂದ್ರೆ ಮೇಲ್ ಬರ್ಕೋಬೇಕು. ಈ ರೌಂಡ್ ಇದ್ದು ಮೇಲ್ ಬರಿಬೇಕಷ್ಟೇ. ಈ ರೌಂಡ್ ಯಾವ್ದು ನೋಡ್ರಿ? 583, 385, ಇಲ್ಲಿ 2 ಅಂತ ಇದೆ. ಆಮೇಲೆ ಬರಿಬೇಕಷ್ಟೆ. 583 × 385 × 2 ಅಂತ ಬರ್ಕೋಬೇಕು. ರೌಂಡ್ ಇದ್ದದ್ದು ಮೇಲೆ, ರೌಂಡ್ ಇಲ್ಲದ್ದು ಕೆಳಗಡೆ. 1 × 385. ಈ 1 × 385 ಕೆಳಗೆ ಬರ್ಕೋಬೇಕಷ್ಟೇ. ಆಮೇಲೆ ಕ್ಯಾನ್ಸಲ್ ಮಾಡೋ ಆನ್ಸರ್ ಕ್ಯಾನ್ಸಲ್ ಮಾಡಿ. ಸೊ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ನೋಡ್ರಿ 385 ಕ್ಯಾನ್ಸಲ್ ಆಯಿತು. ಆಮೇಲೆ ನೆಕ್ಸ್ಟ್ 583 × 2 ಮಾಡ್ರೆ ಎಷ್ಟಾಗುತ್ತದೆ? 1166 ದಿನಗಳು, ಡೇಸ್. ಆಯ್ತಾ? ಸೊ ಆನ್ಸರ್ 1166. 1100 ಆಪ್ಷನ್ ಸಿ ಸರಿಯಾದ ಉತ್ತರ. 1166 ಡೇಸ್ ಅಂದ್ರೆ 1166 ದಿನಗಳು. ಇಲ್ಲಿ ನೋಡ್ರಿ 583 × 2 ಮಾಡ್ಕೋಬೇಕು. 583 × 2 ಮಾಡಿದಾಗ 1166 ದಿನಗಳು. ಯಾಕಂದ್ರೆ ಒಬ್ಬ ವ್ಯಕ್ತಿ ಮಾಡತನ ಕೆಲಸ, ಒಬ್ಬ ವ್ಯಕ್ತಿ ಕೆಲಸ ಮಾಡಕಂದ್ರೆ ದಿನದ ಸಂಖ್ಯೆ ಏನಾಗಬೇಕು? ಜಾಸ್ತಿ ಆಗ್ಬೇಕಷ್ಟೇ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಎಕ್ಸಾಮ್ದಾಗ ಇಂಥ ಪ್ರಶ್ನೆ ಬಂದು ಅಂದ್ರೆ ಜನರ ಸಂಖ್ಯೆ ಹೆಂಗೆ ಜಾಸ್ತಿ ಆಕತಿ, ದಿನಗಳ ಸಂಖ್ಯೆ ಕಡಿಮೆ ಆಕತಿ, ಒಂದು ಮೈಂಡ್ ಸೆಟ್ ಇರಬೇಕು. ಈ ಥರ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಸೊ ಪ್ರಶ್ನೆಗಳನ್ನ ಬಿಡಿಸಿ. ಜನರ ಸಂಖ್ಯೆ ಕಡಿಮೆ ಇದ್ದಾಗ ದಿನಗಳ ಸಂಖ್ಯೆ ಜಾಸ್ತಿ ಹಾಕೋ ಅಂತೇಳಿ ಅದೊಂದು ಕಾನ್ಸೆಪ್ಟ್ ಗೊತ್ತಿರಲಿ. ಈ ಥರ ಪ್ರಶ್ನೆ ಬಿಡಿಸಿದ್ರೆ 100% ವರ್ಕ್ ಆಗುತ್ತೆ. ಅರ್ಥ ಆಯ್ತು ಎಲ್ಲರಿಗೂ? ಈ ವಿಡಿಯೋನ ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಮತ್ತೊಮ್ಮೆ ರಿಪೀಟ್ ನೋಡ್ರಿ, ವಿಡಿಯೋಗಳನ್ನ ಮತ್ತೊಮ್ಮೆ ರಿಪೀಟ್ ನೋಡ್ರಿ, ಕ್ಲೀನಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ನೋಡ್ರಿ. ಇದು ಮುಂದಿನ ಕ್ವಶನ್ ಹೆಂಗಿದೆ ಅಂದ್ರೆ ಒಂದು ಕ್ಲೀನಾಗಿ ಅರ್ಥ ಮಾಡ್ಕೊರಿ. ಇದು ಒಂದು KS ಪ್ರಿಲಿಮ್ಸ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದೆ. ಇದು ನೋಡ್ರಿ ಯಾವ ಥರ ಬಿಡಿಸ್ಬೇಕಂತೇಳಿ. ಮೊದಲು ಕ್ವಶನ್ ಕ್ಲೀನಾಗಿ ಓದ್ಕೊಳ್ಳಿ ಎಲ್ಲರೂ. ಇದಕ್ಕೆ ಆನ್ಸರ್ ಮಾಡಿ ನೋಡ್ನು. ಇದಕ್ಕೆ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ಫಾಸ್ಟಾಗಿ. ಪಟ ಎಲ್ಲರೂ ಕ್ಲೀನಾಗಿ ನೋಡ್ಕೊಂಡು ಬಿಡಿಸ್ಬೇಕಷ್ಟೇ, ಹೇಳ್ಬೇಕು. ಕ್ವಶನ್ನ ನೋಡಿದ ತಕ್ಷಣ ಕ್ವಶನ್ ಬಂದ ತಕ್ಷಣ ಕ್ಲೀನಾಗಿ ಓದ್ಕೋಬೇಕು. ಓದ್ಕೊಂಡ್ ಏನು ಕಾನ್ಸೆಪ್ಟ್ ನೋಡ್ಕೋಬೇಕು, ಆಪ್ಷನ್ ನೋಡ್ಕೋಬೇಕು. ಆಮೇಲೆ ಕ್ವಶನ್ ಅರ್ಥ ಆಗ್ಲಿಕ್ಕೆ ಅಂದ್ರೆ ಮತ್ತೊಂದು ಕ್ವಶನ್ ಓದ್ಕೋಬೇಕು. ಇದ್ರ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ಕ್ಲೀನಾಗಿ. ಕ್ವಶನ್ ಕ್ಲೀನಾಗಿ ಓದ್ಕೊಳ್ಳಿ ಎಲ್ಲರೂ ಕ್ಲೀನಾಗಿ. ನೆಕ್ಸ್ಟ್ ನೋಡೋಣ. ಈಗ ಏನಿದೆ ಕ್ವಶನ್. ಒಂದು ಸಂಖ್ಯೆಯನ್ನು
243ರಿಂದ ಭಾಗಿಸಿದಾಗ ನೋಡ್ರಿ, ಒಂದು ಸಂಖ್ಯೆಯನ್ನು 248ರಿಂದ ಭಾಗಿಸಿದಾಗ 131 ಶೇಷ ಉಳಿಯುತ್ತದೆ. ಒಂದು ಸಂಖ್ಯೆಯನ್ನು 248ರಿಂದ ಭಾಗಿಸಿದಾಗ 131 ಶೇಷ ಉಳಿಯುತ್ತದೆ. ಅದೇ ಸಂಖ್ಯೆಯನ್ನು 31ರಿಂದ ಭಾಗಿಸಿದಾಗ ದೊರೆಯುವ ಶೇಷ ರಿಮೈಂಡರ್ ಅಂತ ಬೇಕಾಗಿದೆ. ರಿಮೈಂಡರ್ ಬೇಕಾಗಿದೆ. When a number is divided by 248, the remainder obtained is 131. When the same number is divided by 31, the remainder obtained is ಅಂತ ಇದೆ. ಆಪ್ಷನ್ ಎ 7, ಆಪ್ಷನ್ ಬಿ 21, ಆಪ್ಷನ್ ಸಿ 28, ಆಪ್ಷನ್ ಡಿ 14 ಅಂತ ಇದೆ. ಅರ್ಥ ಆಯ್ತಾ? ಇಲ್ಲಿ ಅಬ್ಸರ್ವ್ ಮಾಡಿರಿ. ಈ ಥರ ಪ್ರಶ್ನೆ ಹೆಂಗೆ ಬಿಡಿಸ್ಬೇಕು? ಇಲ್ಲಿ ಏನಿದೆ ಅಂದ್ರೆ ನೋಡ್ರಿ, 248ರಿಂದ ಒಂದು ಸಂಖ್ಯೆ, ಯಾವುದೇ ಸಂಖ್ಯೆ ಇದೆ ಒಂದು ಗೊತ್ತಿಲ್ಲ ಆಯ್ತಾ, 248ರಿಂದ ಒಂದು ಸಂಖ್ಯೆಯನ್ನು ಭಾಗಿಸಿದಾಗ ನಮ್ಗೆ ಶೇಷ ಎಷ್ಟು ಉಳಿದೈತಿ? 131 ಉಳಿದೈತಿ. ಈ ಥರ ಒಂದು ಪ್ರಶ್ನೆಗಳು ಏನಾರ ಕೊಟ್ಟಂದ್ರೆ ಸಿಂಪಲ್ ಇದೆ. 248 ಒಂದು ಸಂಖ್ಯೆ ಇದೆ ಅಂದ್ರೆ ಈ ಸಂಖ್ಯೆಯನ್ನು ಭಾಗಿಸ್ಬೇಕು. ಒಂದು ಯಾವುದೋ ಸಂಖ್ಯೆ ಇದೆ, ಬಟ್ 248ರಿಂದ ಒಂದು ಸಂಖ್ಯೆಯನ್ನು ಭಾಗಿಸ್ಬೇಕು. ಎಷ್ಟು ಉಳಿದೈತಿ ಶೇಷ? 131 ಅಂದ್ರೆ ಇದನ್ನು ಕೂಡಿಸ್ಬಿಡ್ಬೇಕು ಅಷ್ಟೇ. ಈ ಸಂಖ್ಯೆನ ಕೂಡಿಸ್ಬಿಟ್ರೆ ಎಷ್ಟಾಗುತ್ತೆ ನೋಡ್ರಿ, 248 ಪ್ಲಸ್ 131 ಅಂದ್ರೆ ಇಲ್ಲಿ 200, 300, 300, 370, 379 ಅಂದ್ರೆ ಕೂಡಿಸಿದಾಗ ಎಷ್ಟಾಗುತ್ತದೆ? 379 ಆಗುತ್ತೆ. 379 ಅಂದ್ರೆ ಟೋಟಲ್ ಇದೆ. ಅಂದ್ರೆ ಒಂದು ಸಂಖ್ಯೆ ಅಂತ ತಿಳ್ಕೊಣ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆ ಯಾವ್ದಂದ್ರೆ ಇಲ್ಲಿ ಒಂದು ಸಂಖ್ಯೆಯನ್ನು ಅಂತ ಐತ್ಲೆ, ಒಂದು ಸಂಖ್ಯೆ ಅಂದ್ರೆ 379. ಆ 379 248ರಿಂದ ಭಾಗಿಸಿದಾಗ 131 ಉಳಿತೈತಿ. ಅದ ಸಂಖ್ಯೆ, ಇದೇ ಸಂಖ್ಯೆ. ಈ ಸಂಖ್ಯೆ ಯಾವ್ದಂತ ಕೊಟ್ಟಾಗ ಇಲ್ಲಿ ಐತಿ ನೋಡ್ರಿ, ಆ ನಂಬರ್ ಅಂತ ಇದೆಯಲ್ಲ, ಆ ನಂಬರ್ ಯಾವ್ದು ಅಂದ್ರೆ 379. ಆ ನಂಬರ್ದಿಂದ ಏನ್ ಮಾಡಬೇಕು? 379 ಡಿವೈಡೆಡ್ ಬೈ ಎಷ್ಟಿಂದ ಈ 31ರಿಂದ ಭಾಗಿಸ್ಬೇಕು, 31. ಎಷ್ಟು ಶೇಷ ಇದೆ, ರಿಮೈಂಡರ್ ಎಷ್ಟಿದೆ ಅಂತ ಕೇಳ್ತಾರ ಅವ್ರು. ಅವಾಗ ಏನ್ ಮಾಡ್ಬೇಕಂದ್ರೆ 31 ಒಂದ್ಲೆ ಸೊ 31 ಒಂದ್ಲೆ, ಆಮೇಲೆ ಎಷ್ಟು ಉಳಿತಿಲ್ಲಿ? 6 ಉಳಿತು. 31 ಒಂದ್ಲೆ 31 ಎಷ್ಟಲೆ? 31 ಎರಡ್ಲೆ 62, 62. 62 ಅಂದ್ರೆ ಎಷ್ಟು ಉಳಿತು ರಿಮೈನಿಂಗ್? ಸೊ 7 ಉಳಿತು. ಇದೇನು 7 ಉಳಿತಲ್ಲ, ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಶೇಷ, ರಿಮೈಂಡರ್ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದ್ರೆ 7. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಆಪ್ಷನ್ ಯಾವ್ದಿದೆ ಅಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇದೆ. ಈ ತರ ಪ್ರಶ್ನೆಗಳನ್ನ ಕರೆಕ್ಟಾಗಿ ಸೊ ಒಂದು ಕಂಪ್ಲೀಟ್ ಕಾನ್ಸೆಪ್ಟ್ ನೋಡ್ಕೊಂಡು ಪ್ರಶ್ನೆಗಳು ಬಿಡಿಸ್ಬೇಕಷ್ಟೇ. ನೋಡ್ಕೊಂಡು ಇಲ್ಲಿ ಯಾವ ಸಂಖ್ಯೆ ಇದೆ ಏನಿದೆ ಅತ್ಯಂತ ಸರಳವಾಗಿ. ಇದು KS ಪ್ರಿಲಿಮ್ಸ್ ಅಲ್ಲಿ ಬಂದಿರೋ ಪ್ರಶ್ನೆ, KS ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಕರೆಕ್ಟಾಗಿ ನೋಡ್ಕೊಂಡು ಈ ತರ ಪ್ರಶ್ನೆಗಳನ್ನ ಬಿಡಿಸಿ. ಅರ್ಥ ಆಯ್ತಾ? ಎಸ್, ವೆರಿ ಗುಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಅಂತ ಕರೀತು. ಆಸನ ವ್ಯವಸ್ಥೆ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು. ಆಸನ ವ್ಯವಸ್ಥೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ನೋಡ್ರಿ, ನಾನು ನಿಮ್ಗೆ ಪ್ರತಿಯೊಂದು ಅಧ್ಯಾಯದಲ್ಲಿ ಇರ್ತಕ್ಕಂಥ ಒಂದೊಂದು ಕ್ವಶನ್ಗಳು ತೆಗೆದುಕೊಂಡು ಬಂದಿದ್ದೀನಿ. ಹಳೆಯ ವಿಡಿಯೋದಲ್ಲಿ, ಪ್ರೀವಿಯಸ್ ವಿಡಿಯೋದಲ್ಲಿ ಅಲ್ಲಿಯೂ ಕೂಡ ಡಿಫ್ರೆಂಟ್ ಕ್ವಶನ್ಗಳನ್ನ ತೆಗೆದಾನೆ. ಅಲ್ಲೆಲ್ಲ ಕ್ಲೀನ್ ನೋಡ್ಕೊಳ್ಳಿ, ಎಲ್ಲ ಕ್ಲೀನಾಗಿ. ಅರ್ಥ? ಕ್ವಶನ್ ಬಿಡಿಸಿ ಓದಿ ಎಲ್ಲ ಕ್ಲೀನಾಗಿ ನೋಡ್ರಿ. ಈ KS ಪ್ರಿಲಿಮ್ಸ್ ಅಲ್ಲಿ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಒಂದು ಕ್ವಶನ್ ಕೊಟ್ಟಾರ. ಕಂಪಲ್ಸರಿ ಪ್ರತಿ ಇಯರ್ ಅಂದ್ರೆ ಪ್ರತಿ ನೋಟಿಫಿಕೇಶನ್ದಲ್ಲೂ ಕೂಡ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಒಂದು ಪ್ರಶ್ನೆ ಇದೇ ಇರತ್ತೆ. 2015ರ ಪ್ರಶ್ನೆ ಪತ್ರಿಕೆ, 2017, 2020ರ ಪ್ರಶ್ನೆ ಪತ್ರಿಕೆ ಅಂತ ತೆಗೆದುಕೊಂಡಾಗ ಇದು KS ಪ್ರಿಲಿಮ್ಸ್ 2020 ಕ್ವಶನ್ ಪೇಪರ್. ಇದು 2020ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆ. ಅರ್ಥ ಮಾಡ್ಕೊಳ್ಳಿ. ಅರ್ಥ? ಇದೊಂದು ಕ್ವಶನ್ ಇದೆ. ನೀವು ಬೋತ್ ಲ್ಯಾಂಗ್ವೇಜ್ ದಲ್ಲೂ ಕೂಡ ನಿಮ್ಗೆ ಕ್ವಶನ್ ತೋರಿಸ್ತೀನಿ. ಸೊ ಮೊದಲು ಎಲ್ಲ ಕ್ಲೀನಾಗಿ ಕ್ವಶನ್ ಓದ್ಕೊಳ್ಳೋ, ಆಮೇಲೆ ಕ್ವಶನ್ ಬಿಡಿಸೋಣ. ಇದು ಆಯ್ತಾ? ಕ್ವಶನ್ ಇದ್ರ 3 ಕ್ವಶನ್ ಇದ್ರಾಗ ಅಂದ್ರೆ ಇದು 1ನೇ ಕ್ವಶನ್, 2ನೇ ಕ್ವಶನ್, ನೆಕ್ಸ್ಟ್ ಸ್ಲೈಡ್ದಲ್ಲಿ ಮತ್ತೊಂದು ಕ್ವಶನ್ ಇದೆ. ಅಂದ್ರೆ 3 ಕ್ವಶನ್ ಮಿನಿಮಮ್ ಅಂದ್ರೆ 6. ಈ ಒಂದೇ ಒಂದು ಕಾನ್ಸೆಪ್ಟನ್ನ ನೀವು ಒಂದು ಸ್ಟಡಿ ಮಾಡ್ರಿ ಅಂದ್ರೆ ಒಂದು ಏನ್ರ ಕ್ವಶನ್ ಸಾಲ್ವ್ ಮಾಡ್ರಿ ಅಂದ್ರೆ ನಿಮ್ಗೆ 6 ಅಂಕಗಳು ಸಿಗ್ತಾವೆ. ಒಂದು ಕ್ವಶನ್ 2 ಅಂಕ ಅಂದಾಗ ಸೊ 1 ಕ್ವಶನ್, 2 ಕ್ವಶನ್, 3 ಕ್ವಶನ್. 3 ಕ್ವಶನ್ ಅಂದ್ರೆ 6 ಅಂಕಗಳು ಸಿಗ್ತಾವೆ ಇಮಿಡಿಯೇಟ್ ಆಗಿ. ನೋಡ್ರಿ, ಒಂದು ಕ್ವಶನ್ ಬಿಡಿಸೋದ್ರಿಂದ 6 ಕ್ವಶನ್, 6 ಅಂಕಗಳು ಸಿಗ್ತಾವೆ ನಿಮ್ಗೆ. ಒಂದೇ ನೋಡ್ರಿ, 3 ಕ್ವಶನ್ ಬಿಡಿಸೋದ್ರಿಂದ 6 ಅಂಕಗಳು ನಿಮ್ಗೆ ಸಿಗ್ತಾವ. ಕರೆಕ್ಟಾಗಿ ನೋಡ್ರಿ. ಏನಿದೆ ಅಂದ್ರೆ 5 ಮಹಿಳೆಯರು ಅಂದ್ರೆ 5 ಜನ ಮಹಿಳೆಯರು, 5 ಮಹಿಳೆಯರು ಉದ್ಯಾನವನದ ನೋಡ್ರಿ, 5 ಮಹಿಳೆಯರು ಉದ್ಯಾನವನದ ಬೆಂಚಿನ ಮೇಲೆ ಅರ್ಥ ಮಾಡ್ಕೊಡಿ, ಬೆಂಚಿನ ಮೇಲೆ ಛಾಯಾಚಿತ್ರ ತೆಗೆಸಿಕೊಳ್ಳಲು ಸಿದ್ಧವಾಗಿ ಕೂತಿದ್ದಾರೆ. ಒಂದು ಪಾರ್ಕ್ದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಬೆಂಚ್ ಇದೆ. ಸೊ ಆ ಬೆಂಚ್ ಮೇಲೆ ಏನಾಗುತ್ತೆ ಅಂದ್ರೆ ಒಂದು ಫೋಟೋ ತೆಗೆದುಕೊಳ್ಳಾಕ ಸೊ 5 ಜನ ಮಹಿಳೆಯರು ಕೂತಿದ್ದಾರೆ.
ಅವ್ರ ಹೆಸರೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಏನಿದೆ ಅಂದ್ರೆ ಫಸ್ಟ್ ಸೀನಾ ಅಂತ ಇದೆ, ರಮ್ಯಾಳ ಅಂತ ಇದೆ. ಸೀನಾ ರಮ್ಯಾಳ ಎಡಕ್ಕೆ ಮತ್ತು ಬೀನಾಳ ಬಲಕ್ಕೆ ಕೂತಿದ್ದಾಳೆ. ನೋಡ್ರಿ, ಮೇನ್ ಯಾರು ಕಾನ್ಸಂಟ್ರೇಟ್ ಮಾಡ್ಬೇಕು ಇಲ್ಲಿ? ಸೀನಾನ್ ಕಾನ್ಸಂಟ್ರೇಟ್ ಮಾಡ್ಬೇಕು. ಸೀನಾ ಎಲ್ದಾರ ಅಂದ್ರ ರೆಮ್ಯಾಳ ಎಡಕ್ಕೆ ಇರಬೇಕು, ಆಮೇಲೆ ಬೀನಾಳ ಬಳಕ್ಕೆ ಇರಬೇಕು. ಒಂದು ಮೋನಿಕಾ ರೆಮ್ಯಾಳ ಬಲಭಾಗಕ್ಕೆ ಕೂತಿದ್ದಾಳೆ. ರೀನಾ ರೆಮ್ಯಾ ಮತ್ತು ಮೋನಿಕಾ ನಡುವೆ ಕೂತಿದ್ದಾಳೆ. ಒಂದೇ ಕ್ವಶನ್, ರೀನಾಳ ನಿಕಟ ಬಲಭಾಗದಲ್ಲಿ ಕೂತವರು ಯಾರು? ಮೋನಿಕಾ, ರೆಮ್ಯಾ, ಆಮೇಲೆ ಬೀನಾ, ಸೀನಾ ಅಂತ ಇದೆ. ಪಾರ್ಕಿನಲ್ಲಿ ಬೆಂಚಿನ ಮಧ್ಯದವರು ಯಾರು ಅಂತ ಇದೆ? ಬೀನಾ, ರೀನಾ, ರಮ್ಯಾ, ಆಮೇಲೆ ಇದು ಸೀನಾ ಅಂತ ಇದೆ. ಮುಂದಿನ ಕ್ವಶನ್ ಇಲ್ಲಿ ನೋಡ್ರಿ, ಇನ್ನೊಂದು ಕ್ವಶನ್ ಇದೆ. ರಮ್ಯಾಳ ನಿಕಟ ಎಡ ಪಕ್ಕದಲ್ಲಿ ಕುಳಿತವರು ಯಾರು ಅಂತ ಇದೆ? ರೀನಾ, ಮೋನಿಕಾ, ಬೀನಾ, ಸೀನಾ ಅಂತ ಇದೆ. 3 ಕ್ವಶನ್ ಇಂಗ್ಲಿಷ್ ನೋಡ್ಕರಿ. 5 ladies are sitting on a bench in a park ready to a photography. Sina is to the left of Ramya and to the right of Beena ಅಂತ ಇದೆ. Monica is to the right of Ramya. Reena is between Ramya and Monica ಅಂತ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, who is sitting on the immediate right of Reena ಅಂತ ಇದೆ. ಮೋನಿಕಾ, ರಮ್ಯಾ, ಬೀನಾ, ಸೀನಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಮೇಲೆ who is in the middle of the bench in the park? ಬೀನಾ, ರೀನಾ, ರಮ್ಯಾ, ಸೀನಾ. who is sitting on the immediate left of ರಮ್ಯಾ ಅಂತ ಇದೆ. ರೀನಾ, ಮೋನಿಕಾ, ಬೀನಾ, ಸೀನಾ ಅಂತ ಇದೆ. ಇವು ಟೋಟಲ್ ಆಗಿ ಎಷ್ಟು ಕ್ವಶನ್? 3 ಕ್ವಶನ್ ಆಯ್ತಾ. ಇನ್ನು ಕ್ವಶನ್ ಬಿಡಿಸೋಣ. ಈಗ ಕ್ವಶನ್ ಹೆಂಗೆ ಬಿಡಿಸೋಣ ಅಂದ್ರೆ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಈಗ ಒಂದು ಸ್ಟ್ರೇಟ್ ಲೈನ್ ತೆಗೆದುಕೊಳ್ಬೇಕು. ಯಾಕಂದ್ರೆ ಒಂದು ಛಾಯಾಚಿತ್ರ ತೆಗೆದುಕೊಳ್ಳೋ ಸ್ಟ್ರೇಟ್ ಲೈನ್ ತಗೋಬೇಕು. ಇಲ್ಲಿ ಕರೆಕ್ಟಾಗಿ ನೋಡ್ರಿ, ಈ ಥರ ಒಂದು ಸ್ಟ್ರೇಟ್ ಲೈನ್ ತೆಗೆದುಕೊಳ್ಳಿ. ಈಗ ನೋಡ್ರಿ, ಸೀನಾ ರಮ್ಯಾಳ ಎಡಕ್ಕೆ ಕೂತಾಳೆ. ರಮ್ಯಾಳ ಎಡಕ್ಕೆ ಕೊಡ್ಬೇಕು ಯಾರು? ಸೀನಾ. ಇಲ್ಲಿ ಟೋಟಲ್ ಆಗಿ 8 ಜನ ಹಾಕೋನಂದ್ರೆ 5 ಮೆಂಬರ್ಸ್. ಈ ಥರ 5 ಜನ ಅದಾರ. ಟೋಟಲ್ 5 ಜನ ಅದಾರು. ಬಟ್ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಾರ ನೋಡ್ರಿ. ಫಸ್ಟ್ ಈಗ ರೀನಾ ರಮ್ಯಾ ಮತ್ತು ಮೋನಿಕಾನ ನಡುವೆ ಕೂತಿದ್ದಾಳೆ ಕೊಟ್ಟಾರ. ಬಟ್ ಅದನ್ನ ಏನು ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲ, ಸೀನಾ ರಮ್ಯಾಳ ಎಡಕ್ಕೆ. ರಮ್ಯಾಳ ಎಡ ಅಂದ್ರೆ ಯಾವ್ದಾಗ ಕೂತದೆ? ಇದು ಇಂಪಾರ್ಟೆಂಟ್. ರಮ್ಯಾಳ ಎಡಗಡೆ ಕೂತಿದ್ದಾಳೆ ಅಂತ ಕೊಟ್ಟಿರ್ತಾರ. ಬಟ್ ನೀವು ಈ ಥರ ಹಾಕೋಕ್ಕಿಂತ ನಾವು ಡೈರೆಕ್ಟ್ ಆಗಿನೂ ಕೂಡ ನೀವು ನೋಡ್ಕೋಬೇಕು, ರಫ್ನು ಬರ್ಕೋಬೇಕು ಅಷ್ಟೇ. ಆಮೇಲೆ ಬೀನಾಳ ಬಳಕೆ ಯಾರು ಇರಬೇಕು? ಇಲ್ಲಿ ನಾವೇನು ಮಾಡೋಣ ಅಂದ್ರೆ ಇಲ್ಲಿ ಸೀನಾ ತಗೊಂಡ್ಬಿಡೋಣ. ಈಗ ಈ ಸೀನಾ ತೆಗೆದುಕೊಂಡಾಗ ಇಲ್ಲಿ ಸೀನಾ ಅಂತ ತೆಗೆದುಕೊಂಡಾಗ ಸೀನಾ ರಮ್ಯಾಳ ಎಡಕ್ಕೆ. ಎಡ ಅಂದ್ರೆ ಇಲ್ಲಿ ರಮ್ಯಾ ಅಂತ ಬರ್ತಾರೆ. ರಮ್ಯಾನ ಎಡಗಡೆ ಅಂದ್ರೆ ಈ ಸೈಡ್ ನಿಂತ ಎಡಗಡೆ. ಇದು ಎಡಗಡೆ ಆಕೈತಿ. ಇದು ಎಡಗಡೆ ಅಂತ ತಿಳ್ಕೊರಿ. ಇದು ಎಡಗಡೆ, ಇದು ಬಲಗಡೆ ಅಂತ ತಿಳ್ಕೊರಿ. ಇದು ಬಲಗಡೆ ಅಂತ ತಿಳ್ಕೊರಿ. ಅದು ಎಡಗಡೆ, ಇದು ಬಲಗಡೆ. ರಮ್ಯಾನ ಎಡಗಡೆ ಅಂದ್ರೆ ಆದಾಕತಿ. ರಮ್ಯಾನ ಎಡಕ್ಕೆ ಯಾರು? ಸೀನಾ ಅಂತ ಇದೆ. ಬೀನಾಳ ಬಳಕೆ ಯಾರು? ಸೀನಾ. ಇಲ್ಲಿ ಬಲಕ್ಕೆ ಅಂದ್ರೆ ಇಲ್ಲಿ ಯಾರು ಬಂದ್ರ ಅಂದ್ರ ಬೀನಾ ಅಂತ ಬರ್ತಾರೆ. ಇದು ಬೀನಾ ಅಂತ ತಿಳ್ಕೊರಿ, ಬೀನಾ. ಓಕೆ. ಆಮೇಲೆ ಮೋನಿಕಾ ರಮ್ಯಾಳ ಬಲಕ್ಕೆ ಕೂತಾಳೆ. ಮೋನಿಕಾ ರಮ್ಯಾಳ ಬಲಕ್ಕೆ. ಇಲ್ಲಿ ಮೋನಿಕಾ ಎಂದಳಂದ್ರ ರಮ್ಯಾಳ ಬಲಕ್ಕೆ. ಇದು ರಮ್ಯಾಳ ಬಲಕ್ಕೆ ಅಂದ್ರೆ ಮೋನಿಕಾ ಇಲ್ಲಿ ಬಂದಳು. ಮೋನಿಕಾ ರಮ್ಯಾಳ ಬಲಕ್ಕೆ ಯಾರು? ಮೋನಿಕಾ. ಮೋನಿಕಾ ರಮ್ಯಾಳ ಬಲಭಾಗ ಕೂತಿದ್ದಾಳೆ. ರೀನಾ ರಮ್ಯಾ ಮತ್ತು ಮೋನಿಕಾ ನಡುವೆ ಇದ್ದಾಳೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ರೀನಾದಾಳ ಯಾರು ನಡಿರ್ಬೇಕು? ರಮ್ಯಾ ಮತ್ತು ಮೋನಿಕಾ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು? ಈ ಪ್ಲೇಸ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ನಾವು ಯಾರು ತಗೋಬೇಕು? ಇಲ್ಲಿ ರೀನಾ ಅಂತ ತಗೋಬೇಕು ಅಷ್ಟೇ. ಇಲ್ಲಿ ರೀನಾ ಅಂತ ತಗೋಬೇಕು. ಇಲ್ಲಿ ಮಿಡಲ್ ಅರ್ಥ. ಇಲ್ಲಿ ಮಿಡಲ್ ಯಾರು ತಗೋಬೇಕು? ರೀನಾ ಅಂತ ತೆಗೆದುಕೊಳ್ಬೇಕು. ಇನ್ನು ರೀನಾ ತೆಗೆದುಕೊಂಡಾಗ ಇಲ್ಲಿ ಅರ್ಥ ಮಾಡ್ಕೊರಿ, ಈ ಪ್ಲೇಸ್ ಬಿಟ್ಕೊಂಡು ಇಲ್ಲಿ 5 ಜನ ಇಲ್ಲೇ ತಗೊಂಡ್ಬಿಡ್ರಿ ನಾವು ಕ್ಲೀನ್ ಆಗಿ. ಇನ್ನೊಮ್ಮೆ ಇಲ್ಲಿ ಬೇಕಾದ್ರೆ ಕ್ಲೀನ್ ಆಗಿ ಬಿಡ್ತೀವಿ ನೋಡ್ರಿ. ಈ ಥರ ಒಂದು ರಫ್ ನಾವು ರೆಡಿ ಮಾಡ್ಕೋಬೇಕು. ಒಂದು ಕ್ಲೀನ್ ಆಗಿ ಗೊತ್ತಾಗತ್ತೆ. ಯಾವ ಥರ ಅಂದ್ರೆ ಫಸ್ಟ್ ಯಾರು ಬಂದ್ರೆ ಇಲ್ಲಿ ಸೊ ಮೋನಿಕಾ ಅಂತ ಬರೆಯೋಣ. ಆಮೇಲೆ ಎರಡನೇದವ್ರು ಯಾರು? ರೀನಾ. ಆಮೇಲೆ ರಮ್ಯಾ ಅಂತ ಇದೆ. ಆಮೇಲೆ 3 ನಂಬರ್ ಯಾರು? ಸೀನಾ. 4 ನಂಬರ್ ಯಾರು? ಇಲ್ಲಿ ಯಾರು ಅಂದ್ರು 5 ನಂಬರ್ ಯಾರು? ಬೀನಾ ಅಂತ ಇದೆ. ಅರ್ಥ. ಈ ಥರ ಬರ್ಕೋಬೇಕು. ಅಂದ್ರೆ ಒಂದು ಈ ಥರ ಕೊಟ್ಟಾಗ
ಸೊ ಕ್ಲೀನಾಗಿ ಈ ಥರ ನಾವು ಒಂದು ರೆಡಿಮೇಡ್ ಮಾಡ್ಕೋಬೇಕು. ಒಂದು ರಫ್ ಬರ್ಕೋಬೇಕು, ಒಂದು ಈ ಥರ ಕ್ಲೀನಾಗಿ ಒಂದು ಕಾನ್ಸೆಪ್ಟ್ನ ಬರ್ಕೋಬೇಕು ಅಷ್ಟೇ. ಆಮೇಲೆ ಕ್ವಶನ್ ತೊಗೊಂಬಂದ್ರೆ ಕ್ಲೀನಾಗಿ ಅರ್ಥ ಆಗೈತಿ. ನೋಡಿ ಫಸ್ಟ್ ಕ್ವಶನ್ ಇದೆ, ರೀನಾಳ ನಿಕಟ ಬಲಭಾಗದಲ್ಲಿ ಕೂತವ್ರ. ರೀನಾ ಇಲ್ದಾಳು ಇಲ್ಲವಳು, ರೀನಾಳ ಬಲಗಡೆ. ಈ ರೀನಾಳ ಬಲಗಡೆ ಯಾರ್ದಾರ ಅಂದ್ರೆ ಈ ರೀನಾ ಇಲ್ದಾಳ ಅಂದ್ರೆ ಬಲಗಡೆ ಅಂದ್ರೆ ಯಾವುದು? ಇದು ಬಲಗಡೆ. ಬಲಗಡೆ ಯಾರ್ದಾರು? ಮೋನಿಕಾ. ಅಂದ್ರೆ ಫಸ್ಟ್ ಆನ್ಸರ್ ಯಾವ್ದಾಗುತ್ತದೆ? ಮೋನಿಕಾ ಆನ್ಸರ್. ಅರ್ಥ? ಈಗ ಒಂದನೇ ಕ್ವಶನ್, ರೀನಾಳ ನಿಕಟ ಬಲಭಾಗದಲ್ಲಿ. ರೀನಾಳ ಬಲಭಾಗದಲ್ಲಿ ಯಾರಂದ್ರೆ ಸೊ ಮೋನಿಕಾ. ಒಂದನೇ ಕ್ವಶನ್ ಆನ್ಸರ್ ಯಾವುದು? ಸೊ ಮೋನಿಕಾ. ಪಾರ್ಕಿನಲ್ಲಿ ಬೆಂಚಿನ ಮಧ್ಯದಲ್ಲಿ ಯಾರು? ಮಧ್ಯ ಯಾರ್ದಾರು? ಮಿಡಲ್ ಯಾರ್ದಾರು ಕೇಳ್ತಾರೆ. ಮಿಡಲ್ ಅಂದ್ರೆ ಅರ್ಥೇನ? ಇಲ್ಲಿ ಮಿಡಲ್ ಯಾರು ಬರ್ತಾರೆ ಹೇಳ್ರಿ ನೋಡು. ಆ ಸೈಡು ಈ ಸೈಡು ಇಲ್ಲಿ ಯಾರು ಮಿಡಲ್ ಬರ್ತಾನೆ ನೋಡ್ರಿ. ಇಲ್ಲಿ ರಮ್ಯಾ ಅಂತ ಬರ್ರಿ. ಅಂದ್ರೆ ಈ ಸೈಡ್ ಇಬ್ರು ಜನ, ಎಡಗಡೆ ಮತ್ತು ಬಲಗಡೆ ಇಬ್ರು ಜನ ಬಿಟ್ರೆ ರಮ್ಯಾ ಬರ್ತಾರೆ. ಸೊ ಏನಿದೆ? ಸೊ ಆಪ್ಷನ್ ಯಾವ್ದಿದೆ ಇಲ್ಲಿ? ಆಪ್ಷನ್ ಮೂರನೇದು ರಮ್ಯಾ ಅಂತ ಇದೆ. ಸೊ ಆನ್ಸರ್ ಎರಡನೇದು ರಮ್ಯಾ ಅಂತ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಇದೆ ನೋಡ್ರಿ. ನೆಕ್ಸ್ಟ್ ಏನಿದೆ ಅಂದ್ರೆ ರಮ್ಯಾಳ ನಿಕಟ ಎಡ ಪಕ್ಕದಲ್ಲಿ ಕೂತು. ಎಡಗಡೆ ಯಾರು? ರಮ್ಯಾಳ ಎಡಗಡೆ ಯಾರ್ದಾರು? ಇಲ್ಲಿ ನೋಡ್ರಿ, ರಮ್ಯಾಳ ಎಡಗಡೆ ಯಾರ್ದಾರ ಅಂದ್ರೆ ಇಲ್ಲಿ ರಮ್ಯಾಳ ಎಡಗಡೆ ಅಂದ್ರೆ ಸೀನಾದಾಳ. ಯಾರ್ದಾರು? ಸೀನಾ. ಎಡಗಡೆ ಅಂದ್ರೆ ಆ ಸೈಡ್. ಎಡಗಡೆ ಅಂದ್ರೆ ಆ ಸೈಡ್. ನೀವು ಬೇಕಾದ್ರೆ ನೋಡ್ಕೊರಿ, ಇದು ಎಡಗಡೆ ಆಕತಿ, ಇದು ಬಲಗಡೆ ಆಕತಿ. ಎಡಗಡೆ ಅಂದ್ರೆ ಸೀನಾ ಆದ್ರು. ಸೊ ಇಲ್ಲಿ ಈ ಪ್ರಶ್ನೆಗೆ ಆನ್ಸರ್ ಯಾವ್ದು ಅಂದ್ರೆ ರೀನಾ, ಮೋನಿಕಾ, ಬೀನಾ, ಸೀನಾ. ಸೊ ಇದಕ್ಕೆ ಆನ್ಸರ್ ಯಾವ್ದಾಗುತ್ತೆ? ಸೀನಾ. ಆಯ್ತಾ? ಒಂದನೇ ಆನ್ಸರ್ ಯಾವುದು ನೋಡಿ, ಕ್ಲೀನ್ ನೋಡ್ಕೊರಿ. ರೀನಾಳ ನಿಕಟ ಬಲಭಾಗದಲ್ಲಿ ಕುಳಿತವರು ಯಾರನ್ನು ಕೊಟ್ಟಾಗ ಮೋನಿಕಾ. ಪಾರ್ಕಿನಲ್ಲಿ ಬೆಂಚಿನ ಮಧ್ಯದಲ್ಲಿರುವ ಯಾರನ್ನು ಕೊಟ್ಟಾಗ ರಮ್ಯಾ ಅಂತ ಬರುತ್ತೆ. ಆಮೇಲೆ ಇಲ್ಲಿ ರಮ್ಯಾಳ ನಿಕಟ ಎಡ ಪಕ್ಕದಲ್ಲಿ ಕುಳಿತವ್ರು ಯಾರು ಕೊಟ್ಟಾರ? ಸೀನಾ ಅಂತ ಇದೆ. ಈ ಥರ ಕರೆಕ್ಟಾಗಿ ಏನು ಮಾಡ್ಕೋಬೇಕು ನೋಡ್ಕೋಬೇಕು. ಅಂದ್ರೆ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಒಂದೇ ಒಂದು ಕಾನ್ಸೆಪ್ಟ್ ಕ್ಲೀನಾಗಿ ಗೊತ್ತಾದ್ರೆ ಏನು ಮಾಡ್ಕೋಬೇಕು, ಇಲ್ಲಿ ಕಂಪ್ಲೀಟ್ ಆಗಿ ಒಂದು 3 ಕ್ವಶನ್ಗಳಿಗೆ ಸೊ ಆನ್ಸರನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. 3 ಕ್ವಶನ್ ಕರೆಕ್ಟ್ ಆದವು ಅಂದ್ರೆ ಆರಾಮಾಗಿ ನೋಡ್ರಿ, ಏನಿಲ್ಲ, ಭಾಳ ಸಿಂಪಲ್ ಕ್ವಶನ್ಗಳು, ಭಾಳ ಸಿಂಪಲ್ ಇದೆ ಕ್ವಶನ್. ಬಟ್ ಇಲ್ಲಿ ರಫ್ ಅನ್ನ ಬರ್ಕೋಬೇಕು. ಮೊದಲು ರಫ್ ಬರ್ಕೊಂಡು ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಬರ್ಬೇಕು ಅಷ್ಟೇ. ಅರ್ಥ? ಈಗ ಈ ಮಾಹಿತಿ ಓದ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದಕ್ಕಿಂತ ಟಫ್ ಇರ್ತಾವ ಅವ್ನು ಮತ್ತೆ ಪ್ರೀವಿಯಸ್ ಕ್ಲಾಸಾಗೂ ಬಿಡಿಸ್ಯಾನ. ಇನ್ನು ಮುಂದಿನ ಕ್ಲಾಸ್ ಕೂಡ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಮತ್ತೆ ಕ್ವಶನ್ ಬಿಡಿಸ್ತಾನೆ. ಆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ ತೊಗೊಂಬರ್ತಾನೆ. ಈ ಒಂದು ಟಾಪಿಕ್ ಮೇಲೆ ಇರ್ತಕ್ಕಂಥದ್ದು ಮತ್ತೊಂದು ಕ್ವಶನ್ ತೊಗೊಂಬರ್ತಾನೆ. ಅದನ್ನು ಕೂಡ ನೀವು ಸ್ಟಡಿ ಮಾಡಕ್ರೆ. ಅರಾಯ್ತಾ? ಈ ಕ್ವಶನ್ಗೆ ಆನ್ಸರ್ನ ನೋಡಿದ್ವು. ಅರಾಯ್ತಾ? ಓಕೆ. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ಒಂದು ಮಾನಸಿಕ ಸಾಮರ್ಥ್ಯದ ಒಂದು ಕೋರ್ಸ್ ಮೆಂಟಲ್ ಎಬಿಲಿಟಿ ಅಂತೇಳಿ ಇದು ಕಂಪ್ಲೀಟ್ ಆಗಿ ನಾವು ಏನು ಮಾಡಿವಿ ಅಂದ್ರೆ ಜಸ್ಟ್ 499ದಲ್ಲಿ 499 ರೂಪಾಯಿಗೆ ಒಂದು ಇಡೀ ಕಾನ್ಸೆಪ್ಟ್ ಅಂದ್ರೆ ಮೆಂಟಲ್ ಎಬಿಲಿಟಿದಲ್ಲಿ ಟೋಟಲ್ ಒಂದು 26 ಅಧ್ಯಾಯಗಳನ್ನ ಈ ಒಂದು ಜಸ್ಟ್ 499ದಲ್ಲಿ ಒಂದು ವಿದ್ಯಾಪೀಠ studies.com ಅಂತೇಳಿ ಒಂದು ವೆಬ್ಸೈಟ್ ಇದೆ. ವಿದ್ಯಾಪೀಠ studies.com ಅಂತೇಳಿ ಒಂದು ವೆಬ್ಸೈಟ್ದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು 26 ವಿಡಿಯೋಗಳನ್ನ, ಒಂದು 26 ಚಾಪ್ಟರನ್ನ, 26 ಚಾಪ್ಟರ್, ಒಂದೊಂದು ಚಾಪ್ಟರ್ ಮೇಲೆ ಒಂದು ಅಥವಾ ಒಂದು ತಾಸು, 1.5 ತಾಸು, 2 ತಾಸಿನ ಕ್ವಶನ್ ಅದಾವ. ಆಮೇಲೆ ಈ ಕೋರ್ಸ್ ಎಷ್ಟಿದೆ ಅಂದ್ರೆ ಸ್ಟಾರ್ಟ್ ಇದೆ ಈಗ. ಇದ್ರ ಒಂದು 90 ದಿನಗಳವರೆಗೆ 90 ಡೇಸ್ ವರೆಗೆ ಏನು ಮಾಡ್ಬೋದು, ನೀವು ನೋಡ್ಕೋಬಹುದು. ಅಂದ್ರೆ ಎಷ್ಟು ಬೇಕಾದ್ರೆ ಸರಿ ನೋಡ್ಕೋಬಹುದು. ಒಂದೊಂದು ವಿಡಿಯೋನ ನೀವು ಎಷ್ಟು ಬೇಕಾದ್ರೆ ಸರಿ ನೋಡ್ಕೋಬಹುದು. ಬರೇ ಏನಂದ್ರೆ 499 ರೂಪಾಯಿ. ಇಲ್ಲಿ ನಾವು ಏನು ಕವರ್ ಮಾಡಿವಿ ಅಂದ್ರೆ ರೀಸನಿಂಗ್ ಅಂತ ಕವರ್ ಮಾಡಿದ್ದೀವಿ. ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್, ಕಂಪ್ಲೀಟ್ ಎಲ್ಲ ಕಾನ್ಸೆಪ್ಟ್ಗಳನ್ನ ಈಗ ಹೆಂಗೆ ಕ್ಲಾಸ್ನಾಗ ನಿಮ್ಗೆ ಹೇಳ್ತಾನಲ್ಲ ಅದೇ ಥರ ಇಲ್ಲಲ್ಲ ನಿಮ್ಗೆ ಹೇಳೀನಿ. ಅದನ್ನ ನಮ್ದು ವಿದ್ಯಾಪೀಠ ಸ್ಟಡೀಸ್ ಅದೇ. ಆಮೇಲೆ ನಿಮ್ಗೆ ಏನ್ರಿ ಅಪ್ಡೇಟೆಡ್ ಏನ್ರ ಮಾಹಿತಿ ಬೇಕಾದ್ರೆ ನಮ್ಮ ಕಡೆಯಿಂದ ಏನ್ರಿ ನಿಮ್ಗೆ ಅಪ್ಡೇಟ್ ಮಾಹಿತಿ ಬೇಕಾದ್ರೆ ಏನು ಮಾಡ್ರಿ, ನೀವು ನಿಂಗಪ್ಪ ಅಕಾಡೆಮಿ ಅಂತೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ನಿಂಗಪ್ಪ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ. ಇದೆಲ್ಲರೂ ಜಾಯ್ನ್ ಆಗ್ರಿ. ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಆ ಚಾನಲ್ ಲಿಂಕ್ ಕೊಟ್ಟೇನೆ. ಆ ಚಾನಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಮತ್ತು ಇನ್ನಿತರ ಹೊಸ ಏನರ ವಿಡಿಯೋಗಳಾಗಲಿ, ನಿಮ್ಗೆ ಏನರ ಮಾಹಿತಿ ಮೆಂಟಾಲಿಟಿ ಸಂಬಂಧಪಟ್ಟಂಗೆ ಏನರ ಒಂದು ಮಾಹಿತಿ ಬೇಕಾದರೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಅದೆಲ್ಲರೂ ಕೂಡ ಜಾಯ್ನ್ ಆಗ್ರಿ. ಅದೇ ರೀತಿಯಾಗಿ ನಿಮ್ಗೆ ಒಂದು ಪುಸ್ತಕಗಳು ಏನರ ಬೇಕಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂಗೆ ಪುಸ್ತಕಗಳು ಏನು ಬೇಕಾದ್ರೆ ಈ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ವಿದ್ಯಾಪೀಠ studies.comದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಕೂಡ ನಿಮ್ಮ ಪುಸ್ತಕಗಳು, ಒಂದು ಮಾನಸಿಕ ಸಾಮರ್ಥ್ಯ ಪುಸ್ತಕ ಆಗಿರ್ಬೋದು, ಆಮೇಲೆ KS ಸಾಲ್ವ್ ಕ್ವಶನ್ ಪೇಪರ್ ಆಗಿರ್ಬೋದು, ಆಮೇಲೆ ಈ GK ಪುಸ್ತಕ ಆಗಿರ್ಬೋದು, ಎಲ್ಲನೂ ನಿಮ್ಗೆ ಅಲ್ಲಿ ಸಿಗ್ತತಿ. ಅದ್ರ ಜೊತೆಗೆ ಇನ್ನುಳಿದ ವಿವಿಧ ಒಂದು ಸ್ಟ್ಯಾಂಡರ್ಡ್ ಆಥರ್ಗಳ ಪುಸ್ತಕ ಕೂಡ ಸಿಗ್ತತಿ. ಒಳ್ಳೆ ಸ್ಟ್ಯಾಂಡರ್ಡ್ ಆಥರ್ಗಳ ಪುಸ್ತಕ ಕೂಡ ನಮ್ಮ ವೆಬ್ಸೈಟ್ದಲ್ಲಿ ವಿದ್ಯಾಪೀಠ studies.comದಲ್ಲಿ ಸಿಗ್ತತಿ. ಅಲ್ಲೆಲ್ಲರೂ ಕೂಡ ನೀವು ಬೈ ಮಾಡ್ಕೊಳ್ಳಿ. ಜಸ್ಟ್ ಒಂದು ಇನ್ಫಾರ್ಮೇಷನ್ ನಿಮ್ದೇನು ಅಡ್ರೆಸ್ ಕೊಟ್ಟರೆ ಆಟೋಮೆಟಿಕ್ ಆಗಿ ನಿಮ್ಗೆ ಒಂದು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ. ಎಲ್ಲರೂ ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ ಯಾವ ಥರ ಇದು ಮಾಡ್ಬೇಕಂತ ಬೈ ಮಾಡ್ತಾ ಅದಕ್ಕೆ ಒಂದು ವಿಡಿಯೋ ಮಾಡೀನಿ, ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋ ನೋಡಿಕೊಂಡು ನೀವು
ನಿಮಗೆ ಅದರ ಅಡ್ರೆಸ್ಸನ್ನು ಫಿಲ್ ಮಾಡಿರಿ. ಏನಾರ ಗೊತ್ತಾಗ್ಲಿಕ್ಕಂದ್ರೆ ಸೊ ನಮ್ಮ ನಂಬರ್ ಇದೆ, ಈ ವಿಡಿಯೋ ಕೆಳಗಡೆ ನಂಬರ್ ಇದೆ, ಅಲ್ಲಿ ಕೂಡ ನೀವು ಕಾಲ್ ಮಾಡ್ಬೋದು. ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಡೈಲಿಯಲ್ಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತು ನಾವು ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೇನು ಮಾಡೋಣ, ನೆಕ್ಸ್ಟ್ ಇದ್ರ ಬಗ್ಗೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನೋಡ್ತಾ ಬರೋಣ. ಮಾನಸಿಕ ಸಾಮರ್ಥ್ಯ ಸಂಬಂಧಪಟ್ಟಂಗೆ ಏನೇ ನಿಮ್ಗೆ ಡೌಟ್ಸ್ ಇದ್ರು ಕೂಡ ಯು ಕ್ಯಾನ್ ಕಾಲ್ ಮೀ, ಆಯ್ತಾ? ಅಲ್ಲೆಲ್ಲ ನಂಬರ್ ಇದೆ, ಆಮೇಲೆ ಮೆಸೇಜ್ ಮಾಡಿ. ಅಲ್ಲೇನೋ ನಿಮ್ಗೆ ಟೆಲಿಗ್ರಾಮ್ದಲ್ಲಿ ಗೊತ್ತಾಗ್ಲಿಕ್ಕೆ ಅಂದ್ರು ಅದ್ರ ಬಗ್ಗೆನೂ ಎಲ್ಲ ಕ್ಲೀನಾಗಿ ಹೇಳ್ರಿ, ಅರ್ಥ ಆಯ್ತಾ? ಕರೆಕ್ಟಾಗಿ ಡೈಲಿ ಸ್ಟಡಿ ಮಾಡಿರಿ, ಅನುಕೂಲ ಆಗತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.